ಪ್ರತ್ಯಂಗಿರ ದೇವಿ ಅಂದ್ರೆ ಏಟಿಗೆ ಎದುರೇಟು, ನೊಂದವರಿಗೆ ಇಲ್ಲಿ ತೀರ್ಮಾನ ಸಿಗುತ್ತೆ. ಹೈಕೋರ್ಟ್ ಅಲ್ಲೂ ಸಿಕ್ಕಿದ್ದ ಪರಿಹಾರ ಇಲ್ಲಿ ಬಂದು ಸಿಕ್ಕಿದೆ ನೋಡಿ. ಹೈಕೋರ್ಟ್ ಜಡ್ಜೆ ಇಲ್ಲಿಗೆ ಬಂದಿದ್ದಾರೆ ನೋಡಿ. ಬಂದು ಇಲ್ಲಿ ಬೀಗ ಕಟ್ಟಿ ಗೊಂಬೆ ಹಾಕಿದ್ರೆ 1 ತಿಂಗಳು ಅಮಾವಾಸ್ಯೆ ಒಳಗಡೆ ದೇವಿ ರಿಸಲ್ಟ್ ಕೊಡ್ತಾರೆ ನೋಡಿ. ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತಿಂದಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಅಂಥವ್ರಿಗೆ ದೌರ್ಜನ್ಯ ನಡೀತಾ ಇದೆ ನೋಡಿ. ಇಲ್ಲಿ ಬಂದ್ರೆ ಎಲ್ಲರಿಗೂ ಶಾಶ್ವತ ಪರಿಹಾರ ಸಿಗತ್ತೆ ನೋಡಿ. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಏರ್ಪೋರ್ಟ್ ಮುಂದೆ ನಿಂತಿದ್ದೀನಿ. ಇಲ್ಲಿಂದ ಕೆಲವೇ ದೂರದಲ್ಲಿ ಪ್ರತ್ಯಂಗಿರ ದೇವಿ ಶಕ್ತಿಪೀಠ ಇದೆ. ಏರ್ಪೋರ್ಟ್ ಆಪೋಸಿಟ್ ಇರೋದು. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಸುಮಾರು ಬಸ್ ಸಿಗುತ್ತೆ ಇಲ್ಲಿಗೆ. ಬನ್ನಿ ಹೋಗಿ ನೋಡೋಣ ಪ್ರತ್ಯಂಗಿರ ದೇವಿ ಶಕ್ತಿಪೀಠ ಯಾವ ರೀತಿ ಇದೆ ಅಂತ. ಇವರೇ ನೋಡಿ ಕಾಲಭೈರವ, ದಿಗಂಬರ ಸ್ವರೂಪ. ಮೊದಲು ಇವರಿಗೆ ಪೂಜೆ ಆದ ನಂತರ ದೇವಿಗೆ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ಖಾರವಾದ ಮೆಣಸಿನಕಾಯಿಯನ್ನು ರುಬ್ಬಿ ದೇವಿಯ ಶಿಲೆಗೆ ಹಚ್ಚುವುದೇ ಈ ದೇವಸ್ಥಾನದ ವಿಶೇಷತೆ. ಆಗಿನ ಕಾಲದಲ್ಲೇ ಪಾಂಡವರಿಗೆ ಶತ್ರುಕಾಟ, ರಾಜ್ಯಕ್ಕೋಸ್ಕರ ಮೆಣಸಿನಕಾಯಿ ಯಾಗವನ್ನು ಮಾಡ್ತಿರೋದು ಕಾಣಬಹುದಾಗಿದೆ. ರುಬ್ಬಿದ ಮೆಣಸಿನಕಾಯಿಯನ್ನು ತಂದು ಇಲ್ಲಿ ದೇವಿ ಶಿಲೆಗೆ ಹಚ್ಚುತ್ತಿದ್ದಾರೆ ನೋಡಿ. ಭದ್ರಕಾಳಿಯ ವಿಶೇಷತೆ ಏನಂದ್ರೆ, ಭೂತ ಪ್ರೇತಗಳನ್ನು ವಾಹನ ಮಾಡಿ ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ. ಪುರಾತನ ಇತಿಹಾಸ ಇರೋ ಆಲದ ಮರ ಇದು. ಶತ್ರುನಾಶಕ್ಕೆ ಬೀಗ ಹಾಕುವುದು. ಅಗೋರಿ ನಾಗ ಸಂತುಗಳು ಬಂದು ತಪಸ್ಸು ಮಾಡಿರ್ತಾರೆ ಇಲ್ಲಿ. ದೇವಸ್ಥಾನದಲ್ಲೇ ಹೋಮ ಆದ್ಮೇಲೆ ಗೊಂಬೆ ಕೊಡ್ತಾರೆ. ಆ ಗೊಂಬೆನ ತಂದು ಇಲ್ಲಿ ಕಟ್ಟಬೇಕಾಗತ್ತೆ ನೋಡಿ. ಶತ್ರುನಾಶಕ್ಕಾಗಿ ಗೊಂಬೆ ಕೊಡ್ತಾರೆ. ಆ ಗೊಂಬೆನ ತಂದು ಇಲ್ಲಿ ಉಲ್ಟಾ ಕಟ್ಟಬೇಕಾಗತ್ತೆ. ಒಂದು ಕಾಲಿಗೆ ಮಳೆ ಹೊಡಿಬೇಕಾಗತ್ತೆ, ಒಂದು ಕಾಲಿಗೆ ಬೀಗ ಹಾಕಬೇಕಾಗತ್ತೆ. ಗಂಡು ಶತ್ರು ಆದರೆ ಗಂಡು ಗೊಂಬೆ ಕೊಡ್ತಾರೆ, ಹೆಣ್ಣು ಶತ್ರು ಆದರೆ ಹೆಣ್ಣು ಗೊಂಬೆ ಕೊಡ್ತಾರೆ. ದೂರದ ಊರಿಂದ ಬಂದವರಿಗೆ ಊಟದ ವ್ಯವಸ್ಥೆ ಮತ್ತು ಶೌಚಾಲಯದ ವ್ಯವಸ್ಥೆಗಳಿರುತ್ತವೆ. ಫ್ಲೈಟ್ ಬಂತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.